ನಿಮಗೆ ಇವತ್ತೊಂದು ತುಂಬಾನೇ ಪ್ರಯೋಜನ ಇರೋ ಕೇಂದ್ರ ಸರ್ಕಾರದ ಸ್ಕೀಮ್ ಬಗ್ಗೆ ಹೇಳ್ತೀನಿ. ವಯಸ್ಸಿನ ಮಿತಿ ಇಲ್ಲ, ಕುಟುಂಬದಲ್ಲಿ ಎಷ್ಟು ಜನ ಇದ್ರೂ ಕೂಡ ನೀವು ಈ ಯೋಜನೆಯಿಂದ 5 ಲಕ್ಷಗಳವರೆಗೆ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಅವಕಾಶ ಇದೆ. ಆಸ್ಪತ್ರೆ ಬಿಲ್ ನೋಡಿದ್ರೆ ಭಯ ಬೀಳೋ ಈಗಿನ ಪರಿಸ್ಥಿತಿಯಲ್ಲಿ ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ದೇಶದ ಯಾವುದೇ ರಾಜ್ಯದಲ್ಲಿದ್ರು ಎಲ್ಲೇ ಇದ್ರೂ ಕೂಡ ನೀವು ಈ ಯೋಜನೆಯ ಪ್ರಯೋಜನವನ್ನ ಪಡ್ಕೊಳ್ಬಹುದು. ನೋಡಿ, ಈ ಯೋಜನೆಗೆ ನೀವು ಯಾವುದೇ ರೀತಿಯ ಪ್ರೀಮಿಯಂ ಕಟ್ಟಬೇಕಾದ ಅವಶ್ಯಕತೆನೂ ಇಲ್ಲ. ಹಾಗಿದ್ರೆ ಯಾವ ಯೋಜನೆ ಇದು? ಇದನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿ ಏನು? ಇದರಲ್ಲಿರೋ ಬೆನಿಫಿಟ್ಸ್ ಏನು? ಇದನ್ನ ಉಪಯೋಗಿಸೋದು ಹೇಗೆ? ಎಲ್ಲವನ್ನ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಹೌದು, ಈಗ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯವೋ, ಅನಾರೋಗ್ಯ ಆದಾಗ ಅದಕ್ಕೆ ತಗಲೋ ಖರ್ಚು ಕೂಡ ಅದು ಅಷ್ಟೇ ದುಬಾರಿ ಆಗ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗೋದು ಹೇಗೆ, ಅಲ್ಲಿನ ಖರ್ಚು ವೆಚ್ಚಗಳನ್ನ ಭರಿಸೋದು ಹೇಗೆ ಅನ್ನೋದೇ ದೊಡ್ಡ ತಲೆನೋವು. ಇದಕ್ಕಾಗಿನೇ ಕೇಂದ್ರ ಸರ್ಕಾರ ಯೋಜನೆಯನ್ನ ತಂದಿದೆ. ಅದೇನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ನೋಡಿ, ಇದು ಬರೀ ಸ್ಕೀಮ್ ಅಲ್ಲ, ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಆರೋಗ್ಯ ರಕ್ಷಣೆ ನೀಡುವಂತ ವಿಶ್ವದ ಅತಿದೊಡ್ಡ ಇನ್ಶೂರೆನ್ಸ್ ಪ್ಲಾನ್ ಅಂತ ಹೇಳ್ಬೋದು. ಈ ಯೋಜನೆಯಿಂದ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಹಂತದ ಆರೋಗ್ಯ ಚಿಕಿತ್ಸೆಗಳು ಉಚಿತವಾಗಿ ಸಿಗುತ್ತೆ. ಹಾಗಾದ್ರೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಅಂದ್ರೆ ಏನು? ಅದನ್ನ ಮೊದಲಿಗೆ ನೋಡೋಣ. ಏನಿದು ಆಯುಷ್ಮಾನ್ ಭಾರತ್ ಯೋಜನೆ? ನೋಡಿ, ಇದನ್ನ ಮೊದಲು ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ಸಂರಕ್ಷಣಾ ಯೋಜನೆ ಅಂತ ಕರೀತಾ ಇದ್ರು. ಈ ಯೋಜನೆಯಲ್ಲಿ ಬಡ ಕುಟುಂಬಗಳಿಗೆ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆ ಕೊಡಿಸೋಕೆ ಪ್ರತಿ ವರ್ಷಕ್ಕೆ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಸರ್ಕಾರವೇ ಹಣ ಕೊಡುತ್ತೆ. ಇದು ಪೂರ್ತಿ ನಗದು ರಹಿತ ಅಂದ್ರೆ ಕ್ಯಾಶ್ಲೆಸ್ ಮತ್ತು ಕಾಗದ ರಹಿತ ಪೇಪರ್ಲೆಸ್ ಅಂದ್ರೆ ನೀವು ಆಸ್ಪತ್ರೆಗೆ ಕಾಸು ಕೊಡೋ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿ ಇದನ್ನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಾಗಿ ಜಾರಿಗೆ ತಂದಿದ್ದಾರೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಜಾರಿಯಲ್ಲಿದೆ. ಹಾಗಿದ್ರೆ ಇದರ ಪ್ರಮುಖ ಅಂಶಗಳೇನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಯೋಜನೆಯ ಪ್ರಮುಖ ಅಂಶಗಳು: ಮೊದಲನೇದು ಆರ್ಥಿಕ ನೆರವು. ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ರಕ್ಷಣೆಯನ್ನು ನೀಡಲಾಗುತ್ತೆ. ಎರಡನೇದು ವ್ಯಾಪ್ತಿ. ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ಆರೈಕೆಗಾಗಿ ನಗದು ರಹಿತ ಮತ್ತು ಕಾಗದ ರಹಿತ ಚಿಕಿತ್ಸೆಯನ್ನ ಇದು ಒದಗಿಸುತ್ತೆ. ಅಂದ್ರೆ ದ್ವಿತೀಯ ಹಂತ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯ ತಜ್ಞ ವೈದ್ಯರು ನೀಡುವಂತ ಚಿಕಿತ್ಸೆ. ರೋಗಿಯು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ PHC ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಅಥವಾ ತಾಲೂಕು ಆಸ್ಪತ್ರೆಗೆ ದಾಖಲಾದಾಗ ಇದನ್ನ ದ್ವಿತೀಯ ಹಂತ ಅಂತ ಹೇಳಲಾಗುತ್ತೆ. ಇನ್ನು ತೃತೀಯ ಹಂತ ಅಂತ ಹೇಳಿದ್ರೆ ಅತ್ಯಾಧುನಿಕ ಮತ್ತು ಸಂಕೀರ್ಣವಾದ ವೈದ್ಯಕೀಯ ಚಿಕಿತ್ಸೆ. ಇದಕ್ಕೆ ವಿಶೇಷ ಪರಿಣತಿ ಹೊಂದಿರುವಂತ ವೈದ್ಯರು ಮತ್ತು ಸುಧಾರಿತ ಯಂತ್ರೋಪಕರಣಗಳ ಅಗತ್ಯ ಇರುತ್ತೆ. ಇದನ್ನ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಅಂತಾನೂ ಕರೀತಾರೆ. ಇನ್ನು ನೆಕ್ಸ್ಟ್ ನಗದು ರಹಿತ ಅಂದ್ರೆ ಆಸ್ಪತ್ರೆಯು ಇನ್ಶೂರೆನ್ಸ್ ಕಂಪನಿಯೊಂದಿಗೆ ನೇರವಾಗಿ ವ್ಯವಹರಿಸಿ ಚಿಕಿತ್ಸೆಯ ವೆಚ್ಚವನ್ನು ವಸೂಲಿ ಮಾಡುತ್ತೆ. ಹೀಗಾಗಿ ತುರ್ತು ಸಂದರ್ಭಗಳಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಇದ್ರೂ ಕೂಡ ಗುಣಮಟ್ಟದ ಚಿಕಿತ್ಸೆಯನ್ನ ಪಡೆಯಬಹುದು. ಹಣದ ವ್ಯವಸ್ಥೆ ಮಾಡುವ ಆತಂಕ ರೋಗಿಯ ಕುಟುಂಬಕ್ಕೆ ಇರೋದಿಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ ಇದು. ಹಾಗೇನೆ ನೆಕ್ಸ್ಟ್ ಕಾಗದ ರಹಿತ ಪೇಪರ್ಲೆಸ್. ಹಿಂದೆ ಆಸ್ಪತ್ರೆಗೆ ಹೋದ್ರೆ ದೊಡ್ಡ ದೊಡ್ಡ ಫೈಲ್ಗಳು, ಹಳೆಯ ರಿಪೋರ್ಟ್ಗಳು ಮತ್ತು ಕೈ ಬರಹದ ಪ್ರಿಸ್ಕ್ರಿಪ್ಷನ್ಗಳನ್ನ ಹೊತ್ತೊಯ್ಯಬೇಕಿತ್ತು. ಆದ್ರೆ ಕಾಗದ ರಹಿತ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ಆಗಿರುತ್ತೆ. ರಿಪೋರ್ಟ್ಗಳು ಕಳೆದು ಹೋಗುವಂತ ಭಯ ಇಲ್ಲ. ವೈದ್ಯರಿಗೆ ರೋಗಿಯ ಹಳೆಯ ಇತಿಹಾಸ ಕ್ಷಣಾರ್ಧದಲ್ಲೇ ತಿಳಿಯೋದಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಚಿಕಿತ್ಸೆ ನಿಖರವಾಗಿರುತ್ತೆ. ಇನ್ನು ಮೂರನೇದು, ಎಲ್ಲೆಲ್ಲಿ ಯೋಜನೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಮತ್ತು ಎಂಪ್ಯಾನಲ್ ಆಗಿರುವಂತ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಯೋಜನೆ ಅಪ್ಲೈ ಆಗುತ್ತೆ. ನಾಲ್ಕನೇದು, ಸುಮಾರು 12 ಕೋಟಿ ಬಡ ಕುಟುಂಬಗಳಿಗೆ ಅಂದ್ರೆ 50 ಕೋಟಿ ಜನರಿಗೆ ಇದರ ಲಾಭ ಸಿಗ್ತಾ ಇದೆ. ಐದನೇದು, ಇಲ್ಲಿ ಪ್ರಮುಖವಾಗಿ 2011ರ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ SECC ಆಧಾರದ ಮೇಲೆ ಫಲಾನುಭವಿಗಳನ್ನ ಗುರುತಿಸಲಾಗುತ್ತೆ. ಆರನೇದು, ಈ ಸ್ಕೀಮ್ನಲ್ಲಿ ಕುಟುಂಬದ ಗಾತ್ರ ಅಥವಾ ವಯಸ್ಸಿನ ಯಾವುದೇ ಲಿಮಿಟ್ ಇರಲ್ಲ, ಮಿತಿ ಇರೋದಿಲ್ಲ. ಏಳನೇದು, ಪೋರ್ಟೆಬಿಲಿಟಿ ಸೌಲಭ್ಯ ಇದೆ. ಅಂದ್ರೆ ನೀವು ದೇಶದ ಯಾವುದೇ ಮೂಲೆಯಲ್ಲಿ ಬೇಕಿದ್ರೂ ಚಿಕಿತ್ಸೆಯನ್ನ ಪಡಿಬಹುದು. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಸೆಪ್ಟೆಂಬರ್ 12, 2024ರಂದು ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ತಂದಿದೆ. ಈಗ 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಕೂಡ ಈ ಯೋಜನೆ ಸಿಗುತ್ತೆ. ಅಂದ್ರೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ಹಿರಿಯ ನಾಗರಿಕರಿಗೆ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಲೆಕ್ಕಿಸದೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗೆ ಆರೋಗ್ಯ ರಕ್ಷಣೆಯನ್ನ ನೀಡಲಾಗುತ್ತೆ. ಈಗಾಗಲೇ ಆಯುಷ್ಮಾನ್ ಕಾರ್ಡ್ ಇರೋ ಕುಟುಂಬದಲ್ಲಿ ಹಿರಿಯರಿದ್ರೆ ಅವರಿಗೆ ಎಕ್ಸ್ಟ್ರಾ 5 ಲಕ್ಷ ರೂಪಾಯಿಗಳ ಟಾಪ್ ಅಪ್ ಕವರೇಜ್ ಸಿಗುತ್ತೆ. ಅಂದ್ರೆ ಒಂದು ಗಮನಿಸಿ, ಅವರು ಈಗಾಗಲೇ ಕೇಂದ್ರ ಸರ್ಕಾರದ ಬೇರೆ ಸ್ಕೀಮ್ಗಳಾದ
CGHS ಅಥವಾ ECHS ನಲ್ಲಿದ್ರೆ ಯಾವುದಾದ್ರೂ ಒಂದನ್ನ ಮಾತ್ರ ಆರಿಸ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಯೋಜನೆಗೆ ಅರ್ಹತಾ ಮಾನದಂಡಗಳೇನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ನೋಡಿ, ಈ ಯೋಜನೆಯನ್ನ ಪಡೆಯೋದಕ್ಕೆ ಕೆಲವೊಂದು ಅರ್ಹತಾ ಮಾನದಂಡಗಳಿದಾವೆ. ಅದೇನೇನು ಅಂತ ಹೇಳಿ ನೋಡೋದಿದ್ರೆ, ಗ್ರಾಮೀಣ ಕುಟುಂಬಗಳಿಗೆ ಇರುವಂತ ಅರ್ಹತಾ ಮಾನದಂಡಗಳು ಈ ರೀತಿ ಇವೆ. ಕೇವಲ ಒಂದೇ ಕೋಣೆ, ಕಚ್ಚಾ ಗೋಡೆಗಳು ಮತ್ತು ಕಚ್ಚಾ ಚಾವಣಿ ಹೊಂದಿರುವಂತ ಮನೆಗಳಲ್ಲಿ ವಾಸಿಸುವವರು ಅವರಿಗೆ ಸಿಗುತ್ತೆ. ಹಾಗೇನೆ ಕಚ್ಚಾ ಗೋಡೆಗಳು ಮಣ್ಣು, ಬಿದಿರು, ಹುಲ್ಲು, ಪ್ಲಾಸ್ಟಿಕ್ ಅಥವಾ ಸುಡದ ಇಟ್ಟಿಗೆಗಳಿಂದ ನಿರ್ಮಿಸಿದಂತ ಗೋಡೆಗಳು. ಹಾಗೇನೆ ಕಚ್ಚಾ ಚಾವಣಿ ಹುಲ್ಲು, ಒಣಗಿದ ಎಲೆಗಳು, ಬಿದಿರು ಅಥವಾ ತಾತ್ಕಾಲಿಕ ಶೀಟ್ಗಳಿಂದ ಮಾಡಿದಂತ ಮೇಲ್ಚಾವಣಿ. ಹಾಗೇನೆ ಒಂದೇ ಕೋಣೆ, ಅಡುಗೆ, ಮಲಗುವ ಕೋಣೆ ಮತ್ತು ವಾಸದ ಮನೆ ಎಲ್ಲವೂ ಕೂಡ ಒಂದೇ ಪುಟ್ಟ ಜಾಗದಲ್ಲಿರೋದು. ಹಾಗೆ 16 ರಿಂದ 59 ವರ್ಷದ ಗಂಡಸರು ಮನೆಯಲ್ಲಿ ಇಲ್ಲದ ಕುಟುಂಬಗಳು. ನೆಕ್ಸ್ಟ್, ಯಾವುದೇ ಸಮರ್ಥ ವಯಸ್ಕ ಸದಸ್ಯರಿಲ್ಲದ ಮತ್ತು ಕನಿಷ್ಠ ಒಬ್ಬ ವಿಕಲಚೇತನ ಸದಸ್ಯರನ್ನ ಹೊಂದಿರುವಂತ ಕುಟುಂಬಗಳು. ಹಾಗೇನೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಸೇರಿದಂತವರು. ನೆಕ್ಸ್ಟ್, ಕೂಲಿ ಕೆಲಸ ಮಾಡುವಂತ ಭೂರಹಿತ ಕುಟುಂಬಗಳು. ಸೊ ಇವರಿಗೆಲ್ಲ ಅರ್ಹತೆ ಇದೆ ಅಂತೇಳಿ. ನೆಕ್ಸ್ಟ್, ಭಿಕ್ಷುಕರು, ಆದಿವಾಸಿ ಬುಡಕಟ್ಟು ಸಮುದಾಯಗಳು ಮತ್ತು ಕಾನೂನುಬದ್ಧವಾಗಿ ಬಿಡುಗಡೆಯಾದಂತ ಬಂಧಿತ ಕಾರ್ಮಿಕರ ಕುಟುಂಬಗಳು. ಅಂದ್ರೆ ಒಂದು ಕಾಲದಲ್ಲಿ ಸಾಲದ ಸುಳಿಗೆ ಸಿಲುಕಿ ಅಥವಾ ಒತ್ತಾಯಕ್ಕೆ ಮಣಿದು ಬಲವಂತವಾಗಿ ಕೆಲಸ ಮಾಡ್ತಾ ಇದ್ದಂತ, ಜೀತ ಪದ್ಧತಿಯಲ್ಲಿದ್ದಂತ ಜನರನ್ನ ಸರ್ಕಾರ ಕಾನೂನಿನ ಮೂಲಕ ಗುರುತಿಸಿ ಆ ಮಾಲೀಕನ ಬಂಧನದಿಂದ ಮುಕ್ತಗೊಳಿಸಿರುವಂತ ಕುಟುಂಬಗಳು ಅಂತ ಹೇಳಿ ಅರ್ಥ. ಹಾಗಿದ್ರೆ ನಗರ ಕುಟುಂಬಗಳಿಗೆ ಅರ್ಹತಾ ಮಾನದಂಡಗಳೇನು ಅಂತ ಹೇಳಿ ನೋಡೋದಿದ್ರೆ, ಕಸ ಹೆಕ್ಕುವಂತವರು, ಭಿಕ್ಷುಕರು, ಮನೆಯ ಕೆಲಸಗಾರರು, ಬೀದಿ ವ್ಯಾಪಾರಿಗಳು, ಪಾದಚಾರಿ ಮಾರ್ಗದಲ್ಲಿ ಸೇವೆ ಒದಗಿಸುವಂತವರು, ಚಮ್ಮಾರರು, ಹಾಕಿಂಗ್ ಮಾಡುವಂತವರು, ಹಾಗೆ ನಿರ್ಮಾಣ ಕಾರ್ಮಿಕರು, ಪ್ಲಂಬರ್ಗಳು, ಕಲ್ಲಿನ ಕೆಲಸಗಾರರು, ಪೇಂಟರ್ಗಳು, ವೆಲ್ಡರ್ಗಳು, ಕೂಲಿಗಳು ಮತ್ತು ಇತರೆ ಭಾರ ಹೊರುವಂತ ಕೆಲಸಗಾರರು. ಹಾಗೆಯೇ ಸ್ವಚ್ಛತಾ ಕಾರ್ಯಕರ್ತರು, ತೋಟಗಾರರು, ಗುಡಿಸುವವರು, ಮನೆ ಆಧಾರಿತ ಕೆಲಸಗಾರರು, ಕರಕುಶಲ ಕೆಲಸಗಾರರು, ದರ್ಜಿಗಳು. ನೆಕ್ಸ್ಟ್, ಸಾರಿಗೆ ಕೆಲಸಗಾರರು ಅಂದ್ರೆ ಡ್ರೈವರ್ಗಳು, ಕಂಡಕ್ಟರ್ಗಳು, ರಿಕ್ಷಾ ಎಳೆಯುವಂತವರು ಅಂದ್ರೆ ರಿಕ್ಷಾ ಪುಲ್ಲರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಇಂಧನ ಅಥವಾ ಎಂಜಿನ್ ಸಹಾಯವಿಲ್ಲದೆ ಕೇವಲ ತಮ್ಮ ದೈಹಿಕ ಶ್ರಮದಿಂದ ರಿಕ್ಷಾವನ್ನ ಚಲಾಯಿಸುವಂತ ಕಾರ್ಮಿಕರು. ಹಾಗೇನೆ ಸಣ್ಣ ಸಂಸ್ಥೆಗಳಲ್ಲಿ ಸಹಾಯಕರು, ಜವಾನರು, ಡೆಲಿವರಿ ಬಾಯ್ಗಳು, ಅಂಗಡಿ ಕೆಲಸಗಾರರು ಮತ್ತು ಮಾಣಿಗಳು ಇವರೆಲ್ಲರೂ ಕೂಡ ಈ ಯೋಜನೆಗೆ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ಅಪ್ಲೈ ಮಾಡೋದಕ್ಕೆ. ಹಾಗಿದ್ರೆ ಈ ಯೋಜನೆಗೆ ಅರ್ಹರಲ್ಲದವರು ಯಾರ್ಯಾರು? ಆಯುಷ್ಮಾನ್ ಯೋಜನೆಯಿಂದ ಹೊರತುಪಡಿಸಿದಂತ ಕುಟುಂಬಗಳು ಯಾವ್ಯಾವುದು ಅಂತ ಹೇಳಿ ನಾನು ಹೇಳೋದಿದ್ರೆ, ನೋಡಿ, 2, 3 ಅಥವಾ 4 ಚಕ್ರದ ವಾಹನ ಅಥವಾ ಮೋಟಾರೀಕೃತ ಮೀನುಗಾರಿಕೆ ದೋಣಿಯನ್ನು ಹೊಂದಿರುವಂತವರು, ಯಾಂತ್ರೀಕೃತ ಕೃಷಿ ಉಪಕರಣಗಳನ್ನ ಹೊಂದಿರುವಂತವರು, ಹಾಗೇನೆ 50,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಮಿತಿಯನ್ನು ಹೊಂದಿರುವಂತ ಕಿಸಾನ್ ಕಾರ್ಡ್ಗಳನ್ನ ಹೊಂದಿರುವಂತವರು. ಹಾಗೆ ನೆಕ್ಸ್ಟ್, ಸರ್ಕಾರಿ ನೌಕರರು ಇದಕ್ಕೆ ಅಪ್ಲೈ ಮಾಡೋದಕ್ಕಾಗಲ್ಲ. ತಿಂಗಳಿಗೆ 10,000 ರೂಪಾಯಿಗಿಂತನೂ ಹೆಚ್ಚಿನ ಆದಾಯವನ್ನು ಗಳಿಸುವಂತವರು ಇದಕ್ಕೆ ಅಪ್ಲೈ ಮಾಡೋದಕ್ಕಾಗಲ್ಲ. ರೆಫ್ರಿಜರೇಟರ್ ಮತ್ತು ಲ್ಯಾಂಡ್ ಲೈನ್ಗಳನ್ನು ಹೊಂದಿರುವಂತವರು ಅಪ್ಲೈ ಮಾಡೋದಕ್ಕಾಗಲ್ಲ. ಸುಸ್ಥಿರವಾಗಿ ನಿರ್ಮಿಸಿದಂತ ಮನೆಗಳನ್ನ ಹೊಂದಿರುವಂತವ್ರಿಗೂ ಕೂಡ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅರ್ಹತೆ ಇಲ್ಲ. ಹಾಗೆ 5 ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಕೃಷಿ ಭೂಮಿಯನ್ನ ಹೊಂದಿರುವಂತವ್ರಿಗೂ ಕೂಡ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಸೊ ಈ ಯೋಜನೆಯ ಪ್ರಯೋಜನಗಳು ಮತ್ತು ಚಿಕಿತ್ಸೆಗಳು ಏನು ಅಂತ ಹೇಳಿ ನೋಡೋದಿದ್ರೆ, ನೋಡಿ, ಇಲ್ಲಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿಗಳನ್ನ ಫ್ಯಾಮಿಲಿ ಫ್ಲೋಟರ್ ಆಗಿ ಕೊಡ್ತಾರೆ. ಅಂದ್ರೆ ಆ ಹಣವನ್ನ ಕುಟುಂಬದ ಒಬ್ಬರೇ ಬೇಕಾದ್ರೂ ಬಳಸಬಹುದು ಅಥವಾ ಎಲ್ಲರೂ ಸೇರಿ ಬೇಕಾದ್ರೂ ಬಳಸಬಹುದು. ಹಾಗಿದ್ರೆ ಇದರಲ್ಲಿ ಏನೇನ್ ಕವರ್ ಆಗುತ್ತೆ ಅಂತ ಹೇಳಿದ್ರೆ, ಡಾಕ್ಟರ್ ಕನ್ಸಲ್ಟೇಷನ್ ಮತ್ತು ಟ್ರೀಟ್ಮೆಂಟು, ಅಡ್ಮಿಟ್ ಆಗೋ ಮುಂಚಿನ ಖರ್ಚು, ಔಷಧಿಗಳು ಮತ್ತು ಮೆಡಿಕಲ್ ಐಟಮ್ಗಳು, ICU ಮತ್ತು ಜನರಲ್ ಬೆಡ್ ಚಾರ್ಜ್, ಲ್ಯಾಬ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್, ಅಗತ್ಯ ಇದ್ರೆ ವೈದ್ಯಕೀಯ ಕಸಿ ಟ್ರಾನ್ಸ್ಪ್ಲಾಂಟ್ ಸೇವೆಗಳು, ಆಸ್ಪತ್ರೆಯಲ್ಲಿ ಊಟ ಮತ್ತು ವಾಸ್ತವ್ಯ. ಇನ್ನು ಮುಖ್ಯವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ 15 ದಿನಗಳವರೆಗೆ ಬೇಕಾಗುವ ಕೇರ್ ಮತ್ತು ಖರ್ಚನ್ನ ಕೂಡ ಈ ಯೋಜನೆ ಕೊಡುತ್ತೆ. ಜೊತೆಗೆ ಪೂರ್ವ ಅಸ್ತಿತ್ವದಲ್ಲಿರುವಂತಹ ಕಾಯಿಲೆಗಳು, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್. ಬಹಳ ಜನರಿಗೆ ಡೌಟ್ ಇರುತ್ತೆ, ನಮಗೆ ಮೊದಲೇ ಕಾಯಿಲೆ ಇದ್ರೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ. ಖಂಡಿತ ಸಿಗುತ್ತೆ. ನೋಡಿ, ಈ ಯೋಜನೆಯಲ್ಲಿ ಯಾವುದೇ ವೇಟಿಂಗ್ ಪೀರಿಯಡ್ ಇಲ್ಲ. ಕಾರ್ಡ್ ಸೇರಿದ ಮೊದಲ ದಿನದಿಂದಲೇ ಹಳೆ ಕಾಯಿಲೆಗಳಿಗೂ ಕೂಡ ಚಿಕಿತ್ಸೆಯನ್ನ ಪಡಿಬಹುದು. ಹಾಗಿದ್ರೆ ಈ ಯೋಜನೆಯ ಅಡಿ ಲಭ್ಯವಾಗುವಂತ ಚಿಕಿತ್ಸೆಗಳು ಏನೇನು? ನೋಡಿ, ಜನ ಆರೋಗ್ಯ ಯೋಜನೆಯು 25 ವಿಶೇಷತೆಗಳಲ್ಲಿ 1350ಕ್ಕೂ ಹೆಚ್ಚು ವೈದ್ಯಕೀಯ ಪ್ಯಾಕೇಜ್ಗಳ ಚಿಕಿತ್ಸೆಯನ್ನ ಒಳಗೊಂಡಿದೆ. ಹಾಗಿದ್ರೆ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ರೋಗಗಳು ಯಾವ್ಯಾವುದು ಅಂತೇಳಿ ನೋಡಿದ್ರೆ, ಪ್ರಾಸ್ಟೇಟ್ ಕ್ಯಾನ್ಸರು, ಪರಿಧಮನಿಯ ಬೈಪಾಸ್ ಗ್ರಾಫ್ಟಿಂಗು, ಡಬಲ್ ವಾಲ್ಟ್ ಬದಲಿ, ತಲೆಬುರುಡೆ ಬೇಸ್ ಶಸ್ತ್ರಚಿಕಿತ್ಸೆ, ಸುಟ್ಟ ಗಾಯಗಳ ನಂತರದ ಅಂಗವಿಕಲತೆಗೆ ಟಿಶ್ಯೂ ಎಕ್ಸ್ಪಾಂಡರ್ ಮತ್ತು ಇತರೆ ಗಂಭೀರ ಕಾಯಿಲೆಗಳು ಸೊ ಇದರಲ್ಲಿ ಒಳಪಟ್ಟಿರ್ತವೆ. ಪೂರ್ವ ಅಸ್ತಿತ್ವದಲ್ಲಿರುವ ಕಾಯಿಲೆಗಳು ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂತ ಹೇಳಿ ಬಂದ್ರೆ, ಈ ಯೋಜನೆಯಲ್ಲಿ ಯಾವುದೇ ಕಾಯುವ ಅವಧಿ ಇಲ್ಲ, ಅಂದ್ರೆ ವೇಟಿಂಗ್ ಪೀರಿಯಡ್ ಇಲ್ಲ. ಮೊದಲ ದಿನದಿಂದಲೇ ಎಲ್ಲ
ಪೂರ್ವ ಅಸ್ತಿತ್ವದಲ್ಲಿರುವಂತಹ ಕಾಯಿಲೆಗಳಿಗೆ ಚಿಕಿತ್ಸೆ ಲಭ್ಯ ಇದೆ. ಅಂದ್ರೆ ಎಲ್ಲಾ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೂ ಕೂಡ ಇಲ್ಲಿ ನಿಮಗೆ ಅದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಹಾಗಿದ್ರೆ ಹೊರತುಪಡಿಸಿದಂತವುಗಳು ಯಾವ್ಯಾವುದು? ಹೊರ ರೋಗಿಗಳ ವಿಭಾಗ ಚಿಕಿತ್ಸೆ ಅಂದ್ರೆ OPD, ಪುನರ್ವಸತಿ, ಕಾಸ್ಮೆಟಿಕ್ ಸರ್ಜರಿ, ಫಲವತ್ತತೆ ಸಂಬಂಧಿತ ಕಾರ್ಯವಿಧಾನಗಳು ಮತ್ತು ಅಂಗಾಂಗ ಕಸಿ ಇದರಿಂದ ಹೊರಗಡೆ ಇದೆ. ಹಾಗಿದ್ರೆ ಈಗ ನೀವು ಕೇಳಬಹುದು, ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಮಾಡಿಸೋದು ಹೇಗೆ? ನೋಡಿ, ಈಗ ಈ ಕಾರ್ಡ್ ಪಡೆಯೋದು ತುಂಬಾನೇ ಸುಲಭ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ಎಂಪ್ಯಾನಲ್ ಆಗಿರುವಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಅಥವಾ CSC ಸೆಂಟರ್ಗೆ ಭೇಟಿಯನ್ನ ಕೊಡಿ. ಅಲ್ಲಿ ಆರೋಗ್ಯ ಮಿತ್ರ ಅಂತ ಸಿಬ್ಬಂದಿ ಇರ್ತಾರೆ. ಅವರು ನಿಮ್ಮ ಹೆಸರು, ಸ್ಥಳ, ಪಡಿತರ ಚೀಟಿ ಸಂಖ್ಯೆ, ಮೊಬೈಲ್ ಸಂಖ್ಯೆ ಅಥವಾ ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆ URN ಬಳಸಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಹುಡುಕ್ತಾರೆ. ಆ ಪಟ್ಟಿಯಲ್ಲಿ ಹೆಸರು ಕಂಡು ಬಂದ್ರೆ ಆಧಾರ್ ಕಾರ್ಡ್ ಅಥವಾ ಇತರೆ ಸರ್ಕಾರಿ ID ಮತ್ತು ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ನಂತಹ ದಾಖಲೆಗಳನ್ನ ಪರಿಶೀಲಿಸಿ ಅಪ್ಲೋಡ್ ಮಾಡಲಾಗುತ್ತೆ. ಅಪ್ಲೋಡ್ ಮಾಡಿದ ದಾಖಲೆಗಳನ್ನ ವಿಮಾ ಕಂಪನಿ ಅಥವಾ ಟ್ರಸ್ಟ್ ಅನುಮೋದನೆಗಾಗಿ ಪರಿಶೀಲನೆ ಮಾಡುತ್ತೆ. ಅದು ಅಪ್ರೂವ್ ಆದ ಮೇಲೆ ನಿಮಗೆ ಆಯುಷ್ಮಾನ್ ಈ ಕಾರ್ಡ್ ಸಿಗುತ್ತೆ. ಹಾಗಿದ್ರೆ ಅಪ್ಲೈ ಮಾಡೋದಕ್ಕೆ ದಾಖಲೆಗಳು ಏನೇನು ಬೇಕು ಅಂತ ನೀವು ಕೇಳೋದಿದ್ರೆ, ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಇನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಮೊಬೈಲು, ಇಮೇಲು ಇದನ್ನೆಲ್ಲ ಕೊಡಬೇಕಾಗತ್ತೆ. ಜೊತೆಗೆ ಜಾತಿ ಪ್ರಮಾಣ ಪತ್ರವು ಕೂಡ ಬೇಕಾಗುತ್ತೆ. ಹಾಗೇನೆ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಜೊತೆಗೆ ಕುಟುಂಬದ ಪ್ರಸ್ತುತ ಸ್ಥಿತಿಯ ಪುರಾವೆ ಅಂದ್ರೆ ಅವಿಭಕ್ತ ಅಥವಾ ವಿಭಕ್ತ ಕುಟುಂಬ ಅಂತ ಹೇಳುವಂತದ್ದು, ಈ ದಾಖಲೆಗಳು ಬೇಕಾಗುತ್ತೆ. ಇನ್ನು ಹೆಲ್ಪ್ ಲೈನ್, ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ದೂರು ಕೊಡಬೇಕಿದ್ರೆ ಸರ್ಕಾರದ ಸಹಾಯವಾಣಿಗೆ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಬಹುದು. ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇರಬಹುದು 14555 ಮತ್ತು 1800111565. ಸೊ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅನುಮಾನಗಳನ್ನ ಪರಿಹರಿಸಿಕೊಳ್ಬಹುದು. ಕೊನೆಯದಾಗಿ ನಿಮ್ಮ ಅರ್ಹತೆಯನ್ನ beneficiary.nha.gov.in ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು. ಸೊ ಈ ವೆಬ್ಸೈಟ್ ನಲ್ಲಿ ನೀವೇ ಚೆಕ್ ಮಾಡಬಹುದು. ಇದು ಭಾರತದ ಎಲ್ಲಾ ರಾಜ್ಯಗಳಿಗೂ ಕೂಡ ಅನ್ವಯಿಸುತ್ತೆ. ನಗದು ರಹಿತ ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರ ಇರಲೇಬೇಕಾದಂತ ಕಾರ್ಡ್ ಇದು. ಸೊ ನೋಡಿದ್ರಲ್ಲ, ಇದಿಷ್ಟು ಆಯುಷ್ಮಾನ್ ಭಾರತ್ ಯೋಜನೆಯ ಕಂಪ್ಲೀಟ್ ಮಾಹಿತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶೇರು ಒಬ್ಬರ ಜೀವವನ್ನು ಉಳಿಸಬಹುದು. ಸೊ ಈ ರೀತಿಯ ಇನ್ಫಾರ್ಮೇಶನ್ಗೋಸ್ಕರ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.